ಅಧ್ಯಾಯ 31 ಆರಂಭ. ಪರಮಧರ್ಮದ ಪ್ರತಿಪಾದನೆ, ಶೈವಾಗಮದ ಅನುಸಾರ ಪಾಶುಪತ ಜ್ಞಾನ ಹಾಗೂ ಅದರ ಸಾಧನೆಗಳ ವರ್ಣನೆ. ಋಷಿಗಳು ಕೇಳಿದರು, ವಾಯುದೇವರೇ, ಮೋಕ್ಷ ಸ್ವರೂಪ ಜ್ಞಾನವನ್ನು ಪ್ರತ್ಯಕ್ಷವಾಗಿಸುವ ಶ್ರೇಷ್ಠ ಸಾಧನೆಯು ಯಾವುದು? ಅದನ್ನು ಮತ್ತು ಅದರ ಸಾಧನೆಗಳನ್ನು ಇಂದು ನಮಗೆ ತಿಳಿಸುವ ಕೃಪೆ ಮಾಡಿರಿ. ವಾಯುದೇವರು ಹೇಳಿದರು, ಭಗವಾನ್ ಶಿವನು ಹೇಳಿರುವ ಪರಮ ಧರ್ಮವನ್ನೇ ಶ್ರೇಷ್ಠ ಅನುಷ್ಠಾನವೆಂದು ಹೇಳಲಾಗಿದೆ. ಇದು ಸಿದ್ಧಿಯಾದಾಗ ಸಾಕ್ಷಾತ್ ಮೋಕ್ಷದಾಯಕ ಶಿವನು ಪ್ರತ್ಯಕ್ಷನಾಗುತ್ತಾನೆ. ಆ ಪರಮಧರ್ಮವು 5 ಪರ್ವ ಖಂಡಗಳ ಕಾರಣದಿಂದ ಕ್ರಮವಾಗಿ 5 ವಿಧವೆಂದು ತಿಳಿಯಬೇಕು. ಆ ಪರ್ವಗಳ ಹೆಸರುಗಳು ಕ್ರಿಯೆ, ತಪಸ್ಸು, ಜಪ, ಧ್ಯಾನ ಮತ್ತು ಜ್ಞಾನ ಎಂಬುದಾಗಿದೆ. ಇವು ಉತ್ತರೋತ್ತರ ಶ್ರೇಷ್ಠವಾಗಿದೆ. ಆ ಉತ್ಕೃಷ್ಟ ಸಾಧನೆಗಳಿಂದ ಸಿದ್ಧವಾದ ಧರ್ಮವು ಪರಮ ಧರ್ಮವೆಂದು ತಿಳಿಯಲಾಗಿದೆ. ಆದ್ದರಿಂದ ಪರೋಕ್ಷ ಜ್ಞಾನವು ಕೂಡ ಪ್ರತ್ಯಕ್ಷವಾಗಿ ಮೋಕ್ಷದಾಯಕವಾಗುತ್ತದೆ. ವೈದಿಕ ಧರ್ಮವನ್ನು ಪರಮ ಮತ್ತು ಅಪರಮ ಎಂದು 2 ವಿಧದಿಂದ ಹೇಳಲಾಗಿದೆ. ಧರ್ಮ ಶಬ್ದದಿಂದ ಪ್ರತಿಪಾದ್ಯ ಅರ್ಥದಲ್ಲಿ ನಮಗೆ ಶ್ರುತಿಯೇ ಪ್ರಮಾಣವಾಗಿದೆ. ಯೋಗದವರೆಗಿನ ಪರಮ ಧರ್ಮವು ಶ್ರುತಿಗಳ ಶಿರೋಭೂತ ಉಪನಿಷತ್ತುಗಳಲ್ಲಿ ವರ್ಣಿತವಾಗಿದೆ. ಅಪರಮ ಧರ್ಮವು ಅದರಿಂದ ಕೆಳಗಿನ ಶ್ರುತಿಯ ಮುಖದ ಭಾಗದಿಂದ ಅರ್ಥಾತ್ ಸಂಹಿತಾ ಮಂತ್ರಗಳ ಮೂಲಕ ಪ್ರತಿಪಾದಿತವಾಗಿದೆ. ಯಾವುದರಲ್ಲಿ ಪಶು ಜೀವರಿಗೆ ಅಧಿಕಾರವಿಲ್ಲವೋ ಆ ವೇದಾಂತ ವರ್ಣಿತ ಧರ್ಮವು ಪರಮ ಧರ್ಮವೆಂದು ತಿಳಿಯಲಾಗಿದೆ. ಇದರಿಂದ ಭಿನ್ನವಾದ ಯಜ್ಞ ಯಾಗಾದಿಗಳಲ್ಲಿ ಎಲ್ಲರ ಅಧಿಕಾರವಿರುವುದರಿಂದ ಅದು ಸಾಧಾರಣ ಅಥವಾ ಅಪರಮ ಧರ್ಮವೆಂದು ಹೇಳಲಾಗಿದೆ. ಅಪರಮ ಧರ್ಮವೇ ಪರಮ ಧರ್ಮದ ಸಾಧನೆಯಾಗಿದೆ. ಧರ್ಮಶಾಸ್ತ್ರಾದಿಗಳ ಮೂಲಕ ಅದು ಸಮ್ಯಕ ರೂಪದಿಂದ ವಿಸ್ತಾರವಾಗಿ ಸಾಂಗೋಪಾಂಗ ನಿರೂಪಿತವಾಗಿದೆ. ಭಗವಾನ್ ಶಿವನಿಂದ ಪ್ರತಿಪಾದಿತವಾದ ಪರಮ ಧರ್ಮದ ಹೆಸರೇ ಶ್ರೇಷ್ಠ ಅನುಷ್ಠಾನವಾಗಿದೆ. ಇತಿಹಾಸ ಮತ್ತು ಪುರಾಣಗಳಿಂದ ಅದು ಹೇಗೋ ವಿಸ್ತಾರವಾಗಿದೆ. ಅದರ ಶೈವ ಶಾಸ್ತ್ರಗಳ ಮೂಲಕ ಅದರ ವಿಸ್ತಾರದ ಸಾಂಗೋಪಾಂಗ ನಿರೂಪಣೆ ಮಾಡಲಾಗಿದೆ. ಅಲ್ಲೇ ಅದರ ಸ್ವರೂಪವನ್ನು ಸಮ್ಯಕ್ ರೂಪದಿಂದ ಪ್ರತಿಪಾದಿತವಾಗಿದೆ. ಜೊತೆಗೆ ಅದರ ಸಂಸ್ಕಾರ ಹಾಗೂ ಅಧಿಕಾರವು ಕೂಡ ಸಮ್ಯಕ್ ರೂಪವಾಗಿ ವಿಸ್ತಾರ ಪೂರ್ವಕವಾಗಿ ಹೇಳಲಾಗಿದೆ. ಶೈವಾಗಮದಲ್ಲಿ ಶ್ರೌತ ಮತ್ತು ಅಶ್ರೌತ ಎಂಬ 2 ಭೇದಗಳಿವೆ. ಶ್ರುತಿಯ ಸಾರ ತತ್ವದಿಂದ ಸಂಪನ್ನವಾದುದು ಶ್ರೌತವಾಗಿದೆ, ಸ್ವತಂತ್ರವಾಗಿರುವುದು ಅಶ್ರೌತವಾಗಿದೆ. ಸ್ವತಂತ್ರ ಶೈವಾಗಮವು ಮೊದಲಿಗೆ 10 ಪ್ರಾಕಾರದಾಗಿತ್ತು ಮತ್ತು 18 ಪ್ರಾಕಾರದಿಂದಾಯಿತು. ಅದು ಕಾಯಿಕ ಮೊದಲಾದ ಸನ್ನೆಗಳಿಂದ ಸಿದ್ಧವಾಗಿ ಸಿದ್ಧಾಂತವೆಂಬ ಹೆಸರನ್ನು ಪಡೆದಿದೆ. ಶ್ರುತಿ ಸಾರಮಯ ಶೈವ ಶಾಸ್ತ್ರದ ವಿಸ್ತಾರ 100 ಕೋಟಿ ಶ್ಲೋಕಗಳಲ್ಲಿ ಮಾಡಲಾಗಿದೆ. ಅದರಲ್ಲೇ ಉತ್ಕೃಷ್ಟ ಪಾಶುಪತಾವ್ರಸ್ತ್ರ ಮತ್ತು ಪಾಶುಪತ ಜ್ಞಾನ ಇವುಗಳನ್ನು ವರ್ಣಿಸಲಾಗಿದೆ. ಯುಗ ಯುಗಗಳಲ್ಲಿ ಆಗುವ ಶಿಷ್ಯರಿಗೆ ಅದನ್ನು ಉಪದೇಶಿಸಲು ಭಗವಾನ್ ಶಿವನು ಸ್ವತಃ ಯೋಗಾಚಾರ್ಯ ರೂಪದಿಂದ ಅಲ್ಲಲ್ಲಿ ಅವತರಿಸಿ ಅದನ್ನು ಪ್ರಚಾರ ಮಾಡುವನು. ಈ ಶೈವ ಶಾಸ್ತ್ರವನ್ನು ಸಂಕ್ಷಿಪ್ತಗೊಳಿಸಿ ಅದರ ಸಿದ್ಧಾಂತವನ್ನು ಪ್ರವಚನ ಮಾಡುವ ಮುಖ್ಯವಾಗಿ 4 ಮಹರ್ಷಿಗಳಿದ್ದಾರೆ. ರುರು, ದಧೀಚ, ಅಗಸ್ತ್ಯ ಮತ್ತು ಮಹಾಯಶಸ್ವಿ ಉಪಮನ್ಯು. ಇವರನ್ನು ಸಂಹಿತೆಗಳ ಪ್ರವರ್ತಕ ಪಾಶುಪತರೆಂದು ತಿಳಿಯಬೇಕು. ಅವರ ಸಂತಾನ ಪರಂಪರೆಯಲ್ಲಿ 100,000 ಗುರುಗಳು ಆಗಿ ಹೋಗಿದ್ದಾರೆ. ಪಾಶುಪತ ಸಿದ್ಧಾಂತದಲ್ಲಿ ಹೇಳಿರುವ ಪರಮ ಧರ್ಮವು ಚರ್ಯೆ ಮೊದಲಾದ 4 ಪಾದಗಳಿಂದ 4 ಪ್ರಕಾರದೆಂದು ತಿಳಿಯಲಾಗಿದೆ. ಆ 4ರಲ್ಲಿ ಇರುವ ಪಾಶುಪತ ಯೋಗವು ದೃಢತಾ ಪೂರ್ವಕ ಶಿವನ ಸಾಕ್ಷಾತ್ಕಾರ ಮಾಡಿಸುವುದಾಗಿದೆ.
ಅದಕ್ಕಾಗಿ ಪಾಶುಪತ ಯೋಗವು ಶ್ರೇಷ್ಠ ಅನುಷ್ಠಾನವೆಂದು ತಿಳಿಯಲಾಗಿದೆ. ಅದರಲ್ಲಿಯೂ ಬ್ರಹ್ಮದೇವರು ತಿಳಿಸಿದ ಉಪಾಯವನ್ನು ವರ್ಣನೆ ಮಾಡಲಾಗುತ್ತದೆ. ಭಗವಾನ್ ಶಿವನಿಂದ ಪರಿಕಲ್ಪಿತ ನಾಮಾಷ್ಟಕಮಯ ಯೋಗದ ಮೂಲಕ ಆಗಲೇ ಶೈವಿ ಪ್ರಜ್ಞೆಯ ಉದಯವಾಗುತ್ತದೆ. ಆ ಪ್ರಜ್ಞೆಯ ಮೂಲಕ ಪುರುಷನು ಶೀಘ್ರವಾಗಿ ಸುಸ್ಥಿರ ಪರಮ ಜ್ಞಾನವನ್ನು ಪಡೆದುಕೊಳ್ಳುವನು. ಯಾರ ಹೃದಯದಲ್ಲಿ ಆ ಜ್ಞಾನವು ಪ್ರತಿಷ್ಠಿತವಾಗುತ್ತದೆಯೋ ಅವನ ಮೇಲೆ ಭಗವಾನ್ ಶಿವನು ಪ್ರಸನ್ನನಾಗುತ್ತಾನೆ. ಅವನ ಕೃಪಾ ಪ್ರಸಾದದಿಂದಲೇ ಆ ಪರಮ ಯೋಗವು ಸಿದ್ಧವಾಗುತ್ತದೆ. ಅದು ಶಿವನ ಪ್ರತ್ಯಕ್ಷ ದರ್ಶನ ಮಾಡಿಸುತ್ತದೆ. ಶಿವನ ಪ್ರತ್ಯಕ್ಷ ಜ್ಞಾನದಿಂದ ಸಂಸಾರದಿಂದ ಬಂಧನದ ಕಾರಣ ದೂರವಾಗುತ್ತದೆ. ಹೀಗೆ ಸಂಸಾರದಿಂದ ಮುಕ್ತನಾದ ಪುರುಷನು ಶಿವನಂತೆಯೇ ಆಗುವನು. ಇದು ಬ್ರಹ್ಮದೇವರು ಹೇಳಿರುವ ಉಪಾಯವಾಗಿದೆ. ಅದನ್ನೇ ಬೇರೆಯಾಗಿ ವರ್ಣಿಸುತ್ತಾರೆ ಶಿವ, ಮಹೇಶ್ವರ, ರುದ್ರ, ವಿಷ್ಣು, ಪಿತಾಮಹ, ಸಂಸಾರ ವೈದ್ಯ, ಸರ್ವಜ್ಞ ಮತ್ತು ಪರಮಾತ್ಮ. ಈ ನಾಮಗಳು ಕ್ರಮವಾಗಿ ಶಾಂತ್ಯಾತೀತ ಮೊದಲಾದ 5 ಕಲೆಗಳೊಂದಿಗೆ ಸಂಬಂಧಿತವಾಗಿದೆ. ಆ 5 ಉಪಾಧಿಗಳನ್ನು ಗ್ರಹಣ ಮಾಡುವುದರಿಂದ ಸದಾಶಿವ ಮೊದಲಾದವರ ಬೋಧಕವಾಗುತ್ತವೆ. ಉಪಾಧಿಗಳು ನಿವೃತ್ತಿಯಾದಾಗ ಈ ಭೇದಗಳ ನಿವೃತ್ತಿಯಾಗಿ ಹೋಗುತ್ತವೆ. ಆ ಪದವೇ ನಿತ್ಯವಾಗಿದೆ. ಆದರೂ ಆ ಪದದಲ್ಲಿ ಪ್ರತಿಷ್ಠಿತರಾಗುವವರು ಅನಿತ್ಯವೆಂದು ಹೇಳಲಾಗಿದೆ. ಪದಗಳ ಪರಿವರ್ತನೆಯಾದಾಗ ಪದವಿಯುಳ್ಳ ಪುರುಷರು ಮುಕ್ತರಾಗುವರು. ಪರಿವರ್ತನದ ನಂತರ ಪುನಃ ಬೇರೆ ಆತ್ಮಗಳಿಗೆ ಆ ಪದವಿಯ ಪ್ರಾಪ್ತಿಯನ್ನು ಹೇಳಲಾಗಿದೆ ಮತ್ತು ಅವರದೇ ಆ ಮೊದಲಿನ 5 ನಾಮಗಳು ನಿಯತವಾಗುತ್ತವೆ. ಉಪದಾನ ಮುಂತಾದ ಯೋಗದಿಂದ ಇತರ 3 ನಾಮ ಸಂಸಾರ ವೈದ್ಯ, ಸರ್ವಜ್ಞ, ಪರಮಾತ್ಮಗಳು ಕೂಡ ತ್ರಿವಿಧ ಉಪಾಧಿಯ ಪ್ರತಿಪಾದನೆ ಮಾಡುತ್ತಾ ಶಿವನಲ್ಲಿ ಅನುಗತರಾಗುತ್ತಾರೆ. ಅನಾದಿಮಲದ ಸಂಸರ್ಗ ಅವರಲ್ಲಿ ಮೊದಲಿನಿಂದಲೂ ಇರಲಿಲ್ಲ. ಅವರು ಸ್ವಭಾವತಃ ಅತ್ಯಂತ ಶುದ್ಧ ಸ್ವರೂಪರಾಗಿದ್ದಾರೆ. ಆದ್ದರಿಂದ ಶಿವ ಎಂದು ಎನಿಸಿಕೊಳ್ಳುವರು. ಅಥವಾ ಈ ಈಶ್ವರರು ಸಮಸ್ತ ಕಲ್ಯಾಣಮಯ ಗುಣಗಳ ಏಕಮಾತ್ರ ಘನೀಭೂತ ವಿಗ್ರಹವಾಗಿದ್ದರೆ ಅದಕ್ಕಾಗಿ ಶಿವತತ್ವದ ಅರ್ಥವನ್ನು ತಿಳಿದಿರುವ ಶ್ರೇಷ್ಠ ಮಹಾತ್ಮರನ್ನು ಶಿವನೆಂದೇ ಹೇಳುವರು. 23 ತತ್ವಗಳಿಂದ ಅತೀತವಾಗಿ ತಿಳಿಸಿದ ಪ್ರಕೃತಿಗಿಂತಲೂ ಅತೀತ 25ನೆಯ ತತ್ವದ ಸ್ಥಾನದಲ್ಲಿ ಪುರುಷನನ್ನು ಹೇಳಲಾಗಿದೆ. ಅದನ್ನು ವೇದದ ಆದಿಯಲ್ಲಿ ಓಂಕಾರ ರೂಪವೆಂದು ಹೇಳಲಾಗಿದೆ. ಓಂಕಾರ ಮತ್ತು ಪುರುಷನಲ್ಲಿ ವಾಚ್ಯ ವಾಚಕ ಭಾವ ಸಂಬಂಧವಿದೆ. ಅದರ ಯಥಾರ್ಥ ಸ್ವರೂಪದ ಜ್ಞಾನವು ಏಕಮಾತ್ರ ವೇದನಿಂದಲೇ ಆಗುತ್ತದೆ. ಅದೇ ವೇದಾಂತದಲ್ಲಿ ಪ್ರತಿಷ್ಠಿತವಾಗಿದೆ. ಆದರೆ ಅದು ಪ್ರಕೃತಿಯಿಂದ ಕೂಡಿಕೊಂಡಿದೆ. ಆದ್ದರಿಂದಲೇ ಅತೀತವಾದ ಪರಮ ಪುರುಷನ ಹೆಸರು ಮಹೇಶ್ವರ ಎಂದಾಗಿದೆ. ಏಕೆಂದರೆ ಪ್ರಕೃತಿ ಮತ್ತು ಪುರುಷ ಇವರಿಬ್ಬರ ಪ್ರಕೃತಿಯು ಅವನ ಅಧೀನವಾಗಿದೆ. ಅಥವಾ ಈ ಅವಿನಾಶಿ ತ್ರಿಗುಣಮಯ ತತ್ವವನ್ನು ಪ್ರಕೃತಿ ಎಂದು ತಿಳಿಯಬೇಕು. ಈ ಪ್ರಕೃತಿಯನ್ನು ಮಾಯೆ ಎಂದು ಹೇಳುತ್ತಾರೆ. ಈ ಮಾಯೆ ಯಾರ ಶಕ್ತಿಯಾಗಿದೆಯೋ ಆ ಮಾಯಾಪತಿಯ ಹೆಸರು ಮಹೇಶ್ವರವಾಗಿದೆ. ಮಹೇಶ್ವರನ ಸಂಬಂಧದಿಂದ ಯಾರು ಮಾಯೆ ಅಥವಾ ಪ್ರಕೃತಿಯಲ್ಲಿ ಕ್ಷೋಭೆಯನ್ನುಂಟು ಮಾಡುವನೋ ಅವನನ್ನು ಅನಂತ ಅಥವಾ ವಿಷ್ಣು ಎಂದು ಹೇಳಲಾಗಿದೆ. ಅವನನ್ನೇ ಕಲಾತ್ಮ, ಪರಮಾತ್ಮ ಮುಂತಾದ ಹೆಸರುಗಳನ್ನು ಕರೆಯುವರು. ಅವನನ್ನೇ ಸ್ಥೂಲ ಮತ್ತು ಸೂಕ್ಷ್ಮ ರೂಪವೆಂದು ಹೇಳಲಾಗಿದೆ. ದುಃಖ ಅಥವಾ ದುಃಖದ ಹೇತುವಿನ ಹೆಸರು ಸತ್ ಆಗಿದೆ. ಯಾವ ಪ್ರಭು ಅದನ್ನು ದ್ರಾವಣ ಮಾಡುವನೋ, ಅದನ್ನು ಹೊಡೆದೋಡಿಸುವನೋ ಆ ಪರಮ ಕಾರಣ ಶಿವನನ್ನು ಸಾಧು ಪುರುಷರು ರುದ್ರ ಎಂದು ಹೇಳುತ್ತಾರೆ. ಕಲ, ಕಾಲ ಆದಿ ತತ್ವಗಳಿಂದ ಹಿಡಿದು ಭೂತಗಳಲ್ಲಿ ಪೃಥ್ವಿವರೆಗಿನ
36 ತತ್ವಗಳಿಂದ ಶರೀರವು ಉಂಟಾಗುತ್ತದೆ.